ಹಲೋ ಎವ್ರಿವನ್, ವೆಲ್ಕಮ್ ಟು ಟೆಕ್ ವಿತ್ ಸುನಿತಾ ಚಾನಲ್. ಇದು ನಂದು ಹೊಸ ಚಾನಲ್ ಆಗಿದೆ. ಸೊ ಯಾರೆಲ್ಲ ಮೊದಲನೇ ಸಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಮಾಡಿ. ಆ, ಈ ವಿಡಿಯೋಸ್ ನೋಡ್ಕೊಂಡ್ ಬರೋಣ ಬನ್ನಿ. ಇವತ್ತಿನ ನಿಮ್ ಕಾನ್ಸೆಪ್ಟ್ ಏನಿದೆ, ಯಾವ ವಿಡಿಯೋಸ್ ನಾನು ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೆಲ್ಫಿ ಸ್ಟಿಕ್ ನನ್ನ ಆರ್ಡರ್ ಮಾಡಿದ್ದೆ ವಿತ್ LED ಬಲ್ಬ್ ಇರೋದನ್ನ. ಬಂದಿದೆ. ಯಾಕೆ LED ಬಲ್ಬ್ ಇರೋದಂದ್ರೆ ನಾವು ಕತ್ಲಲ್ಲಿ ಅಥವಾ ಒಳಗಡೆ ಮನೆ ಒಳಗಡೆ ತೆಗಿಬೇಕಾದ್ರೆ ನಮ್ಗೆ ಲೈಟಿನ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಹಾಗಾಗಿ LED ಬಲ್ಬ್ ಇರೋದನ್ನ ನೋಡ್ಬಿಟ್ಟು ಆರ್ಡರ್ ಮಾಡಿದೆ. ಮೀಶೋದಲ್ಲಿ ಆರ್ಡರ್ ಮಾಡಿದೆ. ಡೆಲಿವರಿ ಬಾಯ್ ಈಗ ತಾನೇ ತಂದು ಕೊಟ್ರು ಸೆಲ್ಫಿ ಸ್ಟಿಕ್ ನನ್ನ. ಸೊ ಇವಾಗ ಇದನ್ನ ಓಪನ್ ಮಾಡಿ ನೋಡೋಣ ಬನ್ನಿ. ನನ್ನ ಹತ್ರ ಇದಕ್ಕೂ ಮೊದಲು ನನ್ನ 2 ಹಳೆ ಚಾನಲ್ಗೆ ನಾನು ಟ್ರೈಪೋಡ್ ನನ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಇರಲಿಲ್ಲ. ನೋಡೋಣ ಯಾವ ತರ ಇದೆ ಅಂತ. ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟವ್ರೆ. ನನ್ನ ಬ್ಲೇಡು ಸಹಾಯದಿಂದ ಇಲ್ಲ ಓಪನ್ ಮಾಡ್ಕೊಂಡೆ. ಒಳಗಡೆ ಎಲ್ಲ ಏನಿದೆ ಅಂತ ನೋಡೋಣ. ಚೆನ್ನಾಗಿದೆ, ನೋಡೋ ಕವರ್ ಮಾತ್ರ ಚೆನ್ನಾಗಿದೆ. ಮೋಸ್ಟ್ಲಿ ಇದು ನಮಗೆ ನಮ್ಮ ಕ್ಯಾರಿ ಬ್ಯಾಗ್, ನಮ್ಮ ವೆನಿಟಿ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ಲಿಕ್ಕೆ ಅನುಕೂಲ ಇದೆ. ಸೊ ಇಲ್ಲಿ ನಮ್ಗೆ ಇದು ಮೊಬೈಲ್ ಹೋಲ್ಡರು, ಅದೇ ತರ ನಮ್ಗೆ ಟ್ರೈಪೋಡ್ ತರನು ನಾವು ಯೂಸ್ ಮಾಡ್ಕೋಬಹುದು, ಸೆಲ್ಫಿ ಸ್ಟಿಕ್ ತರನು ಯೂಸ್ ಮಾಡ್ಕೊಳ್ಬಹುದು. ಈ LED ಬಲ್ಬ್ ಇದೆ, ಚೆನ್ನಾಗಿದೆ. ನಾನು ಇದನ್ನ ಯೂಸ್ ಮಾಡ್ತೀನಿ. ಸ್ವಲ್ಪ ದಿನ ಯೂಸ್ ಮಾಡಿದ ನಂತರ ಇದ್ರ ರಿವ್ಯೂಸ್ ಏನಂತ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ, ವಾಚ್ ಮಾಡಿ. ಅದೇ ತರ ಸೊ ನಮ್ಗೆ ಇದ್ರದ್ದು ಇದನ್ನ ಕೊಟ್ಟಿದ್ದಾರೆ, ಸ್ಪೆಸಿಫಿಕೇಶನ್ ಏನಂತ ಕೊಟ್ಟಿದ್ದಾರೆ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಮೇಡ್ ಇನ್ ಚೀನಾ ಅಂತ ಇದೆ. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ನೋಡ್ಬಿಟ್ಟು ರಿವ್ಯೂಸ್ ನ ನಿಮ್ಗೆ ಸ್ವಲ್ಪ ದಿನ ಆದ ನಂತರ ಶಾರ್ಟ್ಸ್ ಅಲ್ಲಿ ಕಳಿಸ್ತೀನಿ. ಓಕೆ, ಓಪನ್ ಮಾಡಿ ನೋಡೋಣ ಯಾವ ತರ ಇದೆ ಅಂತ. ಮಾಮ ಒಳಗಡೆ ತರ ಇದೆ. ಸೊ ನಮ್ಗೊಂದು ಇದ್ರ ಜೊತೆ ಯೂಸರ್ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಯಾವ ತರ ನಾವು ಇದನ್ನ ಯೂಸ್ ಮಾಡ್ಬೇಕು ಅಂತ ಇದ್ರೊಳಗಡೆ ನಮ್ಗೆ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಒಂದ್ಸಲ ಈ ಸ್ಟಿಕ್ ನ ನೋಡ್ಬಿಟ್ರೆ ಗೊತ್ತಿಲ್ಲದೆ ಇರೋರ್ಗೂ ಕೂಡ ಈಸಿಯಾಗಿ ಗೊತ್ತಾಗುತ್ತೆ ಯಾವ ತರ ಯೂಸ್ ಮಾಡ್ಬೇಕು ಅಂತ. ಅದೇ ತರ ನಮ್ಗೆ ಇದು LED ಬಲ್ಬ್ ನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಒಂದು ಕೇಬಲ್ ಕೂಡ ಕೊಟ್ಟಿದ್ದಾರೆ. ಓಪನ್ ಮಾಡಲ್ಲ. ಎಸ್, ವಾವ್, ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಇದು ನಮ್ದು ಮೊಬೈಲ್ ನ ಹೋಲ್ಡ್ ಮಾಡೋದು ಹೋಲ್ಡರ್. ಮೇಲ್ಗಡೆ LED ಬಲ್ಬ್ ಇದೆ. ಇಲ್ಲಿ ನಾವು ಕ್ಯಾಮ್ರಾವನ್ನ ಕ್ಲಿಕ್ ಮಾಡ್ಬೋದು, ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋಬಹುದು. ಈ ತರ ಇದೆ. ಈ ಕೆಳಗಡೆ ನಾವು ಟ್ರೈಪೋಡ್ ತರ ಯೂಸ್ ಮಾಡ್ಬೋದು. ಇದನ್ನ ಬಿಡಿಸಿ ಇಟ್ಕೊಂಡ್ರೆ ನಮ್ಗೆ ಟ್ರೈಪೋಡ್ ಕೂಡ ಸ್ಟ್ಯಾಂಡ್ ತರ ಆಗುತ್ತೆ. ಇದನ್ನೆಲ್ಲ ಈ ತರ ನಾವು ಯೂಸ್ ಮಾಡ್ಕೊಳ್ಬಹುದು. ಆಕ್ಚುಲಿ ನಮ್ಗೆ ಈ ತರ ಸೆಲ್ಫಿ ಸ್ಟಿಕ್ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ವಿಡಿಯೋಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಈ ತರ ಸ್ವಲ್ಪ ಕಷ್ಟ ಆಗತ್ತೆ. ಇಲ್ಲಿ ನಾವು ಮೊಬೈಲ್ ನ ಹಾಕಿರ್ತೀವಲ್ಲ, ನಾವು 360 ಡಿಗ್ರಿ ಅದನ್ನ ರೊಟೇಟ್ ಮಾಡ್ಕೊಳ್ಬಹುದು. ಅದೇ ತರ ಇಲ್ಲಿ ನಮ್ಗೆ ನಮ್ಮ ಫೋಟೋಸ್ ಅನ್ನ ಕ್ಲಿಕ್ ಮಾಡ್ಲಿಕ್ಕೆ ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಇದನ್ನ ನಾವು ರಿಮೂವ್ ಕೂಡ ಮಾಡ್ಕೋಬಹುದು. ಈ ತರ ಇದೆ. ನಾವು ಬೇಕಂದ್ರೆ ಇದನ್ನ ರಿಮೂವ್ ಮಾಡಿ ನಾವು ನಮ್ಮ ಕೈಯಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಅದರ್ವೈಸ್ ನಾವು ಅಲ್ಲೇ ಕೂಡ ಹಾಕೊಳ್ಬಹುದು. ಈ ತರ ಇದೆ ಫ್ರೆಂಡ್ಸ್. ಇದೆಲ್ಲ ಉಲ್ಟಾ ಹಾಕ್ಬೇಕು, ಜಸ್ಟ್ ಹಂಗೆ ಹಾಕಿದ್ದೀನಿ. ಓಕೆ ಓಕೆ, ನಾವು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಮ್ಗೆ ವರ್ಕ್ ಮುಗಿದ ನಂತರ ನಾವು ಈಸಿಯಾಗಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ನಮ್ಮ ಏರ್ ಬ್ಯಾಗ್, ನಮ್ದು ವೆನಿಟಿ ಬ್ಯಾಗ್ ಅಲ್ಲಿ ಕೂಡ ನಾವು ಕ್ಯಾರಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಅದೇ ತರ ನಮ್ಗೆ ಇದು ನಾವು ಚಿಕ್ಕದಾಗಿ ನಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಬೇಕಂದ್ರೆ ನಮ್ ಹೈಟ್ ವರೆಗೂ ಬರುತ್ತೆ. ನಮ್ಗಿಂತ ಸ್ವಲ್ಪ ಎತ್ತರ ಆಗುತ್ತೆ. ಯಾರಿಗೆಲ್ಲ ಈ ಸೆಲ್ಫಿ ಸ್ಟಿಕ್ ಇಷ್ಟ ಆಗಿದೆ, ನಿಮ್ಗೇನಾದ್ರೂ ಬೇಕಂದ್ರೆ ನನ್ಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದ್ರ ಲಿಂಕ್ ನಾನು ನಿಮ್ಗೆ ಕಮೆಂಟ್ ಅಲ್ಲಿ ಕಳಿಸ್ಕೊಡ್ತೀನಿ. ನೀವು ಅದ್ರ ಮೂಲಕ ಪರ್ಚೇಸ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಕಡಿಮೆ ಆಗ್ಬೋದು ಚಾರ್ಜ್ ಅಮೌಂಟ್. ಓಕೆ, ಸೊ ನನ್ಗಿಂತ ಎತ್ತರ ಇದೆ. ನಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಅದೇ ತರ ನಾವು ಹೊರಗಡೆ ಹೊಂಟ್ರೆ ನಮ್ ವೆನಿಟಿ ಬ್ಯಾಗ್ ಅಲ್ಲಿ ಕೂಡ ನಾವು ಕ್ಯಾರಿ ಮಾಡ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈ ತರ ಇಟ್ಕೊಂಡು ಹೋದ್ರೆ ನಮ್ಗೆ ಜಾಸ್ತಿ ವೇಟ್ ಕೂಡ ಇಲ್ಲ. ಸೊ ಕಂಫರ್ಟಬಲ್ ಆಗಿದೆ. ಯಾರೆಲ್ಲ ಈ ವಿಡಿಯೋಸ್ ಪೂರ್ತಿಯಾಗಿ ವಾಚ್ ಮಾಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.